ಕೊತ್ತಲವಾಡಿ ಸಿನಿಮಾದಲ್ಲಿ ಒಂದು ಪ್ರಮುಖವಾದಂತ ಪಾತ್ರನ ನಿಭಾಯಿಸಿದಂತ ರಘು ರಾಮನ್ ಕೊಪ್ಪ ಅವ್ರು ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಖುಷಿ ಆಗ್ತಿದೆ ನಿಮ್ ಜೊತೆ ಮಾತಾಡಿ. ನನಗೂ ಅಷ್ಟೇ. ಇನ್ನೇನು ಕೊತ್ತಲವಾಡಿ ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ. ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ? ಕೊತ್ತಲವಾಡಿಲಿ ಇದು ಪಿ ಎ ಪ್ರೊಡಕ್ಷನ್ಸ್ ಅಲ್ಲಿ PA ಪಾತ್ರ ಮಾಡಿದೀನಿ. ಚೆನ್ನಾಗಿದೆ. ಹೌದು, ನಾನೊಂದು PA ಕ್ಯಾರೆಕ್ಟರ್. ಅಂದ್ರೆ ನನ್ನ ಪಾತ್ರಕ್ಕೆ ಹೆಸರಂತ ಏನ್ ಇಟ್ಟಿಲ್ಲ, ಅವರು PA ಅಂತಾನೆ ಇದೆ. ಇದರಲ್ಲಿ ಒಂದು ಪ್ರಮುಖವಾದ ಪಾತ್ರ ಗೋಪಿ ದೇಶಪಾಂಡೆ ನಿಭಾಯಿಸಿದ್ದಾರೆ. ಬಾಬಣ್ಣ ಅಂತ ಪಾತ್ರ ಇದೆ. ಆ ಪಾತ್ರಕ್ಕೆ PA ಆಗಿ ನಾನು ಬರ್ತೀನಿ. ಸೊ ಆ PA ಸಾಧಾರಣ PA ಅಲ್ಲ, ಸ್ವಲ್ಪ ಒಂದು ಕನ್ನಿಂಗ್ PA. ತುಂಬಾ ಒಂಥರ ಮೋಸದ ಆಟ ಆಡ್ತಾನೆ. ಇಡೀ ಸಿನಿಮಾ ಹಚ್ಚಾಕ್ತಾನೆ, ಬೆಂಕಿ ಹಚ್ತಾನೆ. ಈ ಸಿನಿಮಾ ಎಲ್ಲ ದಗ ಉರಿಯೋದೇ ನನ್ನಿಂದ. ಬೇಡದೇ ಇರೋದೊಂದಷ್ಟು ವಿಚಾರಗಳನ್ನ ತುಂಬ್ಕೊಂಡಿರ್ತೀನಿ, ಅದೆಲ್ಲ ಪ್ಲೇ ಮಾಡ್ತಾ ಬರ್ತೀನಿ. ಅದು ನಮ್ಮ ಬಾಸ್ ಅಂದ್ರೆ ನಮ್ಮ ಬಾಬಣ್ಣ ಅವ್ರಿಗೆ ಇದನ್ನ ಹೇಳ್ತಾ ಹೋಗ್ತೀನಿ. ಅವರು ರೋಷದಿಂದ ಉರ್ದು ಕಾರಿ ಅವ್ರ ಅಪೋಸಿಟ್ ಟೀಮ್ ಮೇಲೆ ದ್ವೇಷ ಕಾರುವಂತಹ ಅನೇಕ ಸಿಚುವೇಶನ್ಗಳು ಎದುರಾಗ್ತವೆ. ಹಾಗೆ ಈ ಪಾತ್ರ ಸಾಕ್ತಾ ಹೋಗುತ್ತೆ. ಅಂದ್ರೆ PA ಅಂದ್ರೆ ಯಾವಾಗ್ಲೂ ತಂದಿಡೋದೇನಾ ಎಲ್ಲಾದ್ರಲ್ಲೂ ಅಂತ? PAಗೆ ಇಲ್ಲಿ ಒಳ್ಳೆ ಕೆಲ್ಸನೂ ಮಾಡೋ PAಗಳಿದಾವೆ. ಈ ಸಿನಿಮಾದಲ್ಲಿ ಸ್ವಲ್ಪ ಹಾಳ್ಗೇಡಿನೇ ನಾನು. ಪಾತ್ರಕ್ಕೆ ಒಳ್ಳೆ ಹೆಸರು ಬರಲ್ಲ. ಅಂದ್ರೆ ಪರ್ಫಾರ್ಮೆನ್ಸ್ ಬೇರೆ, ಆಸ್ ಎ ಪಾತ್ರ ಅಂತ ತಗೊಂಡ್ರೆ ಕೆಟ್ಟವನು. ಕತೆ ಅಂತ ಬಂದಾಗ ಇದೊಂದು ಮಣ್ಣಿನ ಕತೆ ಅಂತಾನೆ ಹೇಳ್ಬೋದು. ಒಂದು ಮಣ್ಣಿನ ಸಮಸ್ಯೆನ ಎತ್ತಿ ಇಡುವಂತ ಕತೆ ಅಂತಾನೆ ಹೇಳ್ಬೋದು. ಸೊ ಈ ಕತೆನ ಬಂದು ನಿಮ್ಗೆ ಹೇಳಿದಾಗ, ಸೊ ಈ ಪಾತ್ರನ ನೀವು ನಿಭಾಯಿಸ್ಬೇಕು ಅಂತ ಹೇಳಿದಾಗ ನಿಮ್ಮ ಆ ಸಿಚುವೇಶನ್ ಹೇಗಿತ್ತು? ಇಲ್ಲಿ ನಿರ್ದೇಶಕರು ತುಂಬಾ ಪ್ರತಿಭಾವಂತರು. ಅವ್ರಿಗೆ ಗೊತ್ತಿದೆ ಯಾವ ಪಾತ್ರಕ್ಕೆ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ. ಇಡೀ ಸಿನಿಮಾ ನಿಮ್ಗೆ ನೋಡಿ, ಯಾವುದೇ ಸಿನಿಮಾ ಕ್ಯಾಸ್ಟಿಂಗ್ ಚೆನ್ನಾಗಿರ್ಬೇಕು, ಅಂದ್ರೆ ಪಾತ್ರವರ್ಗ ಚೆನ್ನಾಗಿರ್ಬೇಕು. ನಾನಿದೀನಿ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ. ಯೂಶುವಲಿ ಏನಾಗುತ್ತೆ, ಕೆಲವು ಪಾತ್ರಕ್ಕೆ ಇವ್ರು ಸೂಟ್ ಆಗಿಲ್ವೇನೋ ಅನ್ಸ್ಬಿಡತ್ತೆ. ಈಗ ನಾನು ಆ ತರದ್ ಮಾಡಿದೀನಿ. ನಾನು ಇದಕ್ಕೆ ಸೂಟ್ ಆಗ್ತಿಲ್ವಲ್ಲ, ಆದ್ರೂ ಸೆಲೆಕ್ಟ್ ಮಾಡಿದಾರಲ್ಲ ಅಂತ ಮಾಡಿರೋ ಪಾತ್ರಗಳಿದಾವೆ. ಆದ್ರೆ ಈ ಸಿನಿಮಾದಲ್ಲಿ ಪ್ರತಿ ಒಂದು ಪಾತ್ರ ಕೂಡ ತುಂಬಾ ಆಪ್ಟ್ ಆಗಿದೆ. ಅದು ಎಷ್ಟು ತೂಕದ್ದಿತ್ತು, ಆ ಹಿನ್ನೆಲೆ ಏನು, ಅದಕ್ಕೆ ಸರಿಯಾದ ವ್ಯಕ್ತಿಗಳ್ಯಾರು, ಅವನ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವನ ನಡವಳಿಕೆ ಇರ್ಬೋದು, ಅದೆಲ್ಲವೂ ಕೂಡ ಕೂಡ್ ಬಂದಿದೆ. ನನಗೂ ಕೂಡ ಈ ಪಾತ್ರ ಅವರು ಡೈರೆಕ್ಟರ್ ಹೇಳಿದಾಗ ತುಂಬಾ ಖುಷಿ ಕೊಡ್ತು, ಇದನ್ನ ನಿಭಾಯಿಸ್ಬೇಕು ಅಂತ. ಆಮೇಲೆ ಇಡೀ ಸಿನಿಮಾ ಟ್ರಾವೆಲ್ ಆಗುವಂತಹ ಪಾತ್ರ. ಕತೆ ಹೊರಗಡೆ ಇಲ್ಲ, ಇದು ಕತೆ ಒಳಗಡೆ ಇರುವಂತಹ. ಕೆಲವು ಕತೆಯಿಂದ ಹೊರಗಡೆ ಬಂದು ಹೊರಟೋಗ್ಬಿಡ್ತವೆ, ಕತೆಗೂ ಪಾತ್ರಕ್ಕೂ ಸಂಬಂಧನೇ ಇರಲ್ಲ. ಆದ್ರೆ ಈ ಸಿನಿಮಾದಲ್ಲಿ ಕತೆ ಜೊತೆಗೆ ಹೋಗುವಂತಹ ಪಾತ್ರ ಈ ಕ್ಯಾರೆಕ್ಟರ್ ಮಾಡಿದೀನಿ. ಅವ್ರು ಹೇಳಿದಾಗ್ಲೂ ತುಂಬಾ ಖುಷಿ ಕೊಡ್ತು. ಹಾಗೇನೆ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದನ್ನ ತಂಡ ಸಮರ್ಥವಾಗಿ ನಿಭಾಯಿಸ್ತಿದ್ದಾರೆ. ಸಿನಿಮಾ ಚೆನ್ನಾಗಿ ಬಂದಿದೆ. ಹಿಂದೆ ಮಾಡಿರುವಂತ ಪಾತ್ರಗಳಿಗೂ ಈಗಿನ ಈ ಕ್ಯಾರೆಕ್ಟರ್ಗೂ ನಿಮ್ಮ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದು? ಇವತ್ತು ನಾವು ಒಂದು ವಿಶೇಷವಾದ ಕಾಲಘಟ್ಟದಲ್ಲಿ ಇದೀವಿ ಅನ್ಸುತ್ತೆ. ಯಾಕಂದ್ರೆ ಕನ್ನಡ ಚಿತ್ರರಂಗ ಯಾವತ್ತೂ ಕೂಡ ಈ ಒಂದು ಸಂಕಷ್ಟವನ್ನ ಎದುರಿಸಿಲ್ವೇನೋ ಅಂತ. ಇವತ್ತು ನಮ್ಗೆ ಗೊತ್ತಿದೆ, ಕನ್ನಡ ಅಂದ್ರೆ ಥಿಯೇಟರ್ಗೆ ಜನ ಬರಲ್ಲ, ಯಾಕೆ ಹೀಗಾಗ್ತಿದೆ, ಸಿನಿಮಾ ಮೇಕಿಂಗ್ ಸರಿ ಇಲ್ವಾ, ಕತೆ ಸರಿ ಇಲ್ವಾ, ಎಲ್ಲಿ ಲೂಪ್ ಹೋಲ್ಸ್ ಇದೆ ಅದನ್ನ ಕಂಡು ಹಿಡಿಯೋದಾಗಿ, ಟಿಕೆಟ್ ದುಡ್ಡು ಜಾಸ್ತಿನಾ ಅಥವಾ ಸ್ಕ್ರೀನ್ಸ್ ಸಾಕಾಗ್ತಿಲ್ವಾ, ನಂಬರ್ ಆಫ್ ಸ್ಕ್ರೀನ್ಸ್ ಜಾಸ್ತಿ ಬೇಕಾ, ಪ್ರೈಸಿಂಗ್ ಜಾಸ್ತಿ ಆಗ್ತಿದ್ಯಾ, ಇನ್ನೊಂದು ಸಮಸ್ಯೆ ಇದೆಯಾ, ಪಾರ್ಕಿಂಗ್ ಸಮಸ್ಯೆ ಏನು ಅಂತ ಗೊತ್ತಾಗ್ತಿಲ್ಲ. ಸಿನಿಮಾ ಯಾಕೆ ಸೋಲ್ತಿದೆ? ಎಲ್ರು ಕಾಮನ್ ರೀಸನ್ ಕೊಡೋದು OTT ಬಂತು, OTT ನೋಡ್ತೀವಿ, ಸಿನಿಮಾಗೆ ಜನ ಬರ್ತಿಲ್ಲ ಅಂತ. ಅದು ಒಂದೇ ಮಾನದಂಡ? ಹಾಗಾದ್ರೆ ಅದೊಂದೇ ರೀಸನ್ ಅಂತ. ಆ ನಿಟ್ಟಿನಲ್ಲಿ ಇವತ್ತು ಸಂಕಷ್ಟದ ದಿನಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ. 100-150 ಸಿನಿಮಾ ರಿಲೀಸ್ ಆದ್ರೂ 2 ಸಿನಿಮಾ ಗೆದ್ದಿದೆ ಅಂತ ಗ್ಯಾರಂಟಿ ತೋರ್ಸಕ್ಕಿಲ್ಲ ನಮ್ಗೆ. ಈ ಸಂಕಷ್ಟದ ದಿನಗಳಲ್ಲೂ ಕೂಡ ಒಂದು ದೊಡ್ಡ ಬಜೆಟ್ ಸಿನಿಮಾನ ನಿರ್ಮಾಣ ಮಾಡುತ್ತೆ ಒಂದು ಸಂಸ್ಥೆ ಅಂದ್ರೆ ಯಾಕೆ ಮಾಡ್ತಿದ್ದಾರೆ? ಸುಮ್ನೆ ಸೋಲಕ್ ಮಾಡ್ತಾರ ಯಾರಾದ್ರು ಅಂತ ಪ್ರಶ್ನೆ ಬರುತ್ತೆ. ಆ ನಿಟ್ಟಿನಲ್ಲಿ PA ಪ್ರೊಡಕ್ಷನ್ಸ್ ಅವರು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಅವರು ಶೂರ್ ಶಾಟ್ ಗೆಲ್ತೀವಿ ಅಂತ ಬಂದಿದ್ದಾರೆ. ಈ ಕಲ್ಟ್ ಸಿನಿಮಾ ಅಂದ್ರೆ ಒಂದು ಹಳ್ಳಿ ಸೊಗಡಿನ
ಒಳ್ಳೆ ಕ್ಯಾಸ್ಟಿಂಗ್ ಇರುವಂತಹ ಪಾತ್ರವರ್ಗ ಇರುವಂತಹ ಈ ಸಿನಿಮಾ ಖಂಡಿತ ಗೆಲ್ಲತ್ತಿದು. ಅಂದ್ರೆ ಕತೆ ಅಷ್ಟು ಗಟ್ಟಿ ಇದೆ ಈ ಸಿನಿಮಾಕ್ಕೆ. ಗಟ್ಟಿ ಕತೆಗೆ ಸಮರ್ಥವಾದ ನಿರ್ದೇಶನ ಇದೆ, ಒಳ್ಳೆ ಛಾಯಾಗ್ರಹಣ ಇದೆ, ಪಾತ್ರವರ್ಗ ಕೂಡ ಖಂಡಿತ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಸಿನಿಮಾ ಗೆಲ್ಲತ್ತೆ, ಯಶಸ್ವಿ ಆಗತ್ತೆ ಅಂತ ನಾನು ಹೇಳ್ತೀನಿ. ಈ PA ಪ್ರೊಡಕ್ಷನ್ ಬಗ್ಗೆ ಮೊದ್ಲೇ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಇತ್ತಾ, ಹೇಗೆ ಸರ್? ನಿಮ್ಗೂ ಕೂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಗೊತ್ತಾಗಿದ್ದ? PA ಪ್ರೊಡಕ್ಷನ್ಸ್ ಅಂತಾನೆ ಗೊತ್ತಿಲ್ಲ ನಮ್ಗೆ. ಇದು ಅವರೆಲ್ಲ ಏನ್ ಹೇಳೋರು ಅಂದ್ರೆ, ಪ್ರೊಡ್ಯೂಸರ್ ಬರ್ತಾರೆ, ಪ್ರೊಡ್ಯೂಸರ್ ಬರ್ತಾರೆ, ಹೇಳಿದೀನಿ, ಮಾಡಿದೀನಿ, ದುಡ್ಡು ಕೊಟ್ಟಿದ್ದಾರೆ, ತಗೊಳ್ಳಿ. ಪ್ರೊಡ್ಯೂಸರ್ ಹೇಳಿದ್ರು, ಪ್ರೊಡ್ಯೂಸರ್ ಯಾರು ಅಂತ ಪ್ರತಿಯೊಬ್ರು ಪ್ರಶ್ನೆ ಮಾಡ್ತಾ ಇದ್ವಿ. ಅಂದ್ರೆ ಸೆಟ್ ಅಲ್ಲಿ ಶೂಟಿಂಗ್ ಹೋದಾಗೆಲ್ಲ ಅದನ್ನೇ ಕೇಳೋದು, ಯಾರು ಸರ್ ಪ್ರೊಡ್ಯೂಸರ್, ಯಾರು ಸರ್, ಇವತ್ತು ಬರ್ತಾರೆ, ನಾಳೆ ಬರ್ತಾರೆ. ಒಂದಿನೂ ಬರ್ಲಿಲ್ಲ, ಗೊತ್ತಾಗ್ಲಿಲ್ಲ ಕೊನೆಗೂನು. ನೋಡಿ, ಒಂದು ಎಷ್ಟು ಸರ್ಪ್ರೈಸ್ ಇಟ್ರು ಅಂದ್ರೆ, ನಮ್ಗೆ ಆ ಟೀಸರ್ ಲಾಂಚ್ ದಿನಾನೇ ಗೊತ್ತಾಗಿದ್ದು, ಇದು ಪುಷ್ಪಾ ಮೇಡಮ್ ಇದಾರೆ, ಇದ್ರ ಹಿಂದೆ ಅರುಣ್ ಕುಮಾರ್ ಸರ್ ಇದಾರೆ ಅಂತ. ಅಂದ್ರೆ ನಾವು ಒಂದು ಚೇರಲ್ಲಿ ಕೂತ್ಕೊಂಡು, ಗೋಪಿ ಸಾರು, ನಾನು, ರಾಜೇಶ್ ನಟರಂಗ ಸರ್ ಎಲ್ಲ ಕೂತ್ಕೊಂಡು ಟೀಸರ್ ನೋಡ್ತಾ ಇದ್ರೆ ಅಲ್ಲ ಅನೌನ್ಸ್ ಮಾಡಿದ್ರು, ಇದು PA ಪ್ರೊಡಕ್ಷನ್ ಅಂದ್ರೆ ಯಶ್ ಅವ್ರ ತಾಯಿ ಅವ್ರು ಮಾಡ್ತಿರೋದು ಅಂತ. ಹೌದಾ? ನಾವು ಮಾತಾಡ್ಕೊಂಡ್ವಿ, ಏನಪ್ಪಾ ಇಷ್ಟು ದೊಡ್ಡ ಪ್ರೊಡಕ್ಷನ್ ಇದು, ನಾವು ಮಾಡಿರೋ ಸಿನಿಮಾ ಯಾವ್ದೋ ಅನ್ಕೊಂಡ್ವಲ್ಲಪ್ಪ ಅಂತ. ಅಂದ್ರೆ ಅಷ್ಟು ಸರ್ಪ್ರೈಸ್ ಅವತ್ತಿಗೆ. ಈಗ ಎಲ್ಲರಿಗೂ ಅಷ್ಟೇ. ಅಂದ್ರೆ ಈ ಸರ್ಪ್ರೈಸ್ ತುಂಬಾ ಖುಷಿ ಕೊಡ್ತು ಒಂಥರ. ಪರವಾಗಿಲ್ಲ, ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಎಲ್ಲೋ ನಮ್ಮನ್ನ ನಾವೇ ಶಬಾಷ್ ಅನ್ಕೊಂಡ್ವಿ. ಗುಡ್. ಅಂದ್ರೆ ನೋಡಿ, ಪುಷ್ಪಾ ಮೇಡಮ್ ಅವರು ಎಷ್ಟು ಆ ಸೀಕ್ರೆಟ್ ನ ಮೇಂಟೈನ್ ಮಾಡಿದ್ರು. ಯಾಕೆ ಅವ್ರು ಹೇಳಿದ್ರು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂಡ, ನನಗೆ ಕರೆಕ್ಟ್ ಆಗಿ ನಿರ್ಧಾರ ಬರಕ್ ಆಗ್ತಿಲ್ಲ. ಅಂದ್ರೆ ಈ ಸಿನಿಮಾ ಗೆಲ್ಲುತ್ತೋ ಇಲ್ವೋ ಗೊತ್ತಿಲ್ಲ, ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೋ, ಹೇಗೆ ರೆಡಿ ಮಾಡ್ಕೋತಾರೋ, ದುಡ್ಡೇನೋ ಕೊಟ್ಬಿಡ್ತೀವಿ, ಆದ್ರೆ ಚೆನ್ನಾಗಿ ಮೂಡ್ ಬರ್ಬೇಕಲ್ಲ, ಕತೆ ಏನೋ ಚೆನ್ನಾಗಿ ಕೇಳಿಸ್ತಾ ಇದೆ, ಆದ್ರೆ ಅದನ್ನ ಶೂಟ್ ಮಾಡುವಾಗ ಅದ್ ಬೇರೆ ತರ ಹೇಗ್ ತಗೊಂಡಿದೆ, ಶೇಪ್ ತಗೊಂಡಿದೆ ಗೊತ್ತಿಲ್ಲ ಕತೆ, ಸಿನಿಮಾ. ಅದೆಲ್ಲ ಆಗಿ ಒಂದು ಔಟ್ಪುಟ್ ಆಚೆ ಬಂದು ನನಗೆ ಕಾನ್ಫಿಡೆನ್ಸ್ ಬಂದ್ರೆ ಮಾತ್ರ ಅನೌನ್ಸ್ ಮಾಡ್ತೀನಿ ಅಂದ್ರು ಅವರು. ಅಂದ್ರೆ ಅವ್ರಿಗೆ ಏನಾಗಿತ್ತು, ಒಂದು ಸಂಸ್ಥೆ ಹುಟ್ಟಾಕ್ಬೇಕಿತ್ತು, 4 ಜನ ಕೆಲಸ ಕೊಡ್ಬೇಕಾಗಿತ್ತು, ಒಳ್ಳೆ ಕಲಾವಿದ್ರು ಅವ್ರ ಸಂಸ್ಥೆಯಿಂದ ಬರ್ಬೇಕಾಗಿತ್ತು, ಒಳ್ಳೆ ನಿರ್ದೇಶಕರು ಬೇಕಿತ್ತು. ಇವತ್ತು ನೋಡಿ, ರಾಜು ಸರ್ ಒಬ್ಬ ದೊಡ್ಡ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ ಈ ಸಿನಿಮಾ ಮೂಲಕ. ಅಂದ್ರೆ ಅವ್ರು ದೊಡ್ಡ ಡೈರೆಕ್ಟರ್ ಕರೆಸಿ ಸಿನಿಮಾ ಮಾಡಬಹುದಾಗಿತ್ತು, ಅಷ್ಟು ಕೆಪಾಸಿಟಿ ಇತ್ತು. ಯಾಕೆ ನಮ್ಮಂತವ್ರನ್ನೇ ಸಣ್ಣ ಹಾಕೊಂಡು ಸಣ್ಣ ಸಿನಿಮಾ ಮಾಡಿ ಇವತ್ತು ಅದನ್ನ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಅದು ಅವರ ವಿಶೇಷ ಗುಣ. ನಿಜವಾಗೂ ಈ ತರ ಸಂಸ್ಥೆಗಳು ಬೇಕು ಅನ್ಸುತ್ತೆ. ಟೀಸರ್ ಲಾಂಚ್ ಆದ್ಮೇಲೆ ಪರ್ಸನಲ್ ಆಗಿ ಅವ್ರ ಮೇಡಮ್ ಹತ್ರ ಮಾತಾಡಿ ನಿಮ್ಗೆ ಆಗಿರುವಂತ ಆ ಖುಷಿನ ಹಂಚ್ಕೊಂಡ್ರ ಹೇಗೆ? ನನಗೆ ತುಂಬಾ ಕಡಿಮೆ ಸಮಯ ಇತ್ತು ಅವತ್ತು. ತುಂಬಾ ಪ್ರೆಸ್ನವರು, ಮೀಡಿಯಾದವರು ಅವ್ರ ಹಿಂದೆ ಇದ್ರು, ಮಾತಾಡಿಸ್ತಾ ಇದ್ರು ಮೇಡಮ್ನ. ಜಸ್ಟ್ ಹಲೋ ಹೇಳಿದೆ, ರಾಜು ಸರ್ ನನ್ನನ್ನ ನಿರ್ದೇಶಕರು ಪರಿಚಯ ಮಾಡಿಸಿದ್ರು, ಅದು ಒಂದೇ ಹಲೋ ಹೇಳಿದ ಅಷ್ಟೇನೆ ಅವ್ರ ಜೊತೆ ಮಾತಾಡಿರುವಂತ ಸಮಯ. ಆಮೇಲೆ ಸಿಕ್ಕಿಲ್ಲ. ಮುಂದಿನ ದಿನ ಖಂಡಿತ ನಾನು ಅವ್ರನ್ನ ಮೀಟ್ ಮಾಡ್ತೀನಿ, ಮಾತಾಡಿಸ್ತೀನಿ. ಇವಾಗ ಸಿನಿಮಾದ ಹೀರೋ ವಿಷಯಕ್ಕೆ ಬಂದ್ರೆ, ಪೃಥ್ವಿ ಅಂಬಾರ್ ಅವ್ರ ಜೊತೆ ನೀವು ಕೂಡ ಸ್ಕ್ರೀನ್ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮಿಬ್ಬರ ಕಾಂಬಿನೇಷನ್ ಹೇಗೆ ವರ್ಕ್ ಆಗುತ್ತೆ? ಪೃಥ್ವಿ ಸರ್ ನನಗೆ ಹೊಸಬರಲ್ಲ. ಆಮೇಲೆ ಜೊತೆಗೆ ಇಬ್ರು ತುಳು ಮಾತಾಡೋರು, ಊರ್ ಕಡೆಯವರು. ನನಗೆ ನೆಚ್ಚಿನ ನಟ ಪೃಥ್ವಿ ಅಂಬಾರು. ಅವ್ರ ಜೊತೆಗೆ ಆಲ್ರೆಡಿ ನಾನು ಶುಗರ್ಲೆಸ್ ಅಂತ ಸಿನಿಮಾ ಮಾಡಿದ್ದೆ, ಹಾಗೇನೆ ದೂರದರ್ಶನ ಅಂತ ಒಂದು ಸಿನಿಮಾ ಮಾಡಿದ್ದೆ. ನಾವಿಬ್ರು ಜೊತೆಯಾಗಿ ಸುಮಾರು ದಿನ ಕಳೆದಿದ್ದೀವಿ. ಒಳ್ಳೆ ಸ್ನೇಹಿತರು ಅವರು. ಅಂದ್ರೆ ಈಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅಂದ್ರೆ ಆ ಒಂದು ಹೃದಯವಂತಿಕೆ ಇರುವಂತ ನಟರೇ ತುಂಬಾ ಕಡಿಮೆ. ಇವರಂತೂ ತುಂಬಾ ವಿಶೇಷ. ನೀವು ಯಾರನ್ನೇ ಕೇಳಿ ಚಿತ್ರರಂಗದಲ್ಲಿ ಪೃಥ್ವಿ ಅಂಬಾರ್ ಅಂದ್ರೆ ಆ ವ್ಯಕ್ತಿಗೆ ಒಂದ್ ಸಲಾಮ್ ಅಂತಾರೆ. ಅಂದ್ರೆ ಅಷ್ಟು ಒಂಥರ ಡೌನ್ ಟು ಅರ್ತ್, ವೆರಿ ಗ್ರೌಂಡೆಡ್ ಆ ಕ್ಯಾರೆಕ್ಟರ್. ಆ ತರ ನೀವು ಕಾಣಿಸ್ಕೊಳ್ಳೋದೇ ಇಲ್ವೇನೋ. ಅಂದ್ರೆ ನಾನು ಹೇಳ್ತಿರೋದು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿರುವಂತದ್ದು ತುಂಬಾ ವಿಶೇಷ. ಹುಡುಕ್ಬೇಕು ಈ ತರ ಒಬ್ಬ ಹೀರೋ ಆಗಿ. ಅಷ್ಟು ಸಿನಿಮಾ ಮಾಡ್ತಿದ್ದಾರೆ, ಬ್ಯುಸಿ ಇದ್ದಾರೆ, ಅವ್ರ ನಡವಳಿಕೆ ನೋಡ್ಬಿಡಿ ನೀವು, ಎಷ್ಟು ಖುಷಿ ಕೊಡುತ್ತೆ ಅಂತ. ನಾವು ಕಲಿಯೋದು ಸಾಕಷ್ಟಿದೆ ಪೃಥ್ವಿ ಅಂಬಾರ್ನ ನೋಡಿ. ಅದರಲ್ಲೂ ಅವ್ರಿಗೆ ಏನೇ ಪಾತ್ರ, ಅವ್ರ ಒಂಥರ ವರ್ಸಟೈಲ್ ಆಕ್ಟರ್. ಪೃಥ್ವಿ ಅಂಬಾರ್ ಇಷ್ಟು ಮಾತ್ರ ಮಾಡ್ಬೋದು ಅಷ್ಟೇ ಅಂತ ಅಲ್ಲ. ಪೃಥ್ವಿ ಅಂಬಾರ್ ಒಂಥರ ದೊಡ್ಡ ನಟ. ಅಂದ್ರೆ ಹೀಸ್ ಇದು ಏನೋ ಪ್ಯಾನ್ ಇಂಡಿಯಾ ಆಕ್ಟರ್ ಅನ್ಬೋದು. ಅಂದ್ರೆ ಅವ್ರಿಗೆ ಯಾವುದೇ ಪಾತ್ರ ಕೊಡಿ, ಈ ವಿಲ್ ಕಿಲ್ ಇಟ್
ಅಂದ್ರೆ ಅಷ್ಟು ಒಂದು ಸಮರ್ಥವಾಗಿ ನಿಭಾಯಿಸುವಂತ ನಟ ಪೃಥ್ವಿ ಅಂಬರ್. ಅವ್ರು ಗೆಲ್ಬೇಕು, ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಬೇಕು. ನನಗಂತೂ ಬಹಳ ಇಷ್ಟದ ನಟ ಪೃಥ್ವಿ ಅಂಬರ್. ಇವಾಗ ನೀವು ದಕ್ಷಿಣ ಕನ್ನಡದವರಾಗಿ ಈ ಸಿನಿಮಾದಲ್ಲಿ ಸ್ಲ್ಯಾಂಗ್ ಬಂದ್ಬಿಟ್ಟು ಮಂಡ್ಯ, ಮದ್ದೂರು ಈ ತರದ ಭಾಷೆನೇ ಇರೋದ್ರಿಂದ ಇದೆಷ್ಟು ಕಷ್ಟ ಆಯ್ತು ನಿಮ್ಗೆ, ಅಥವಾ ಹೇಗೆ ಈಸಿ ಆಯ್ತಾ? ನಾನು ಸುಮಾರು ಸಿನಿಮಾಗಳಲ್ಲಿ ಮಂಡ್ಯ ಒಂದು ಸ್ಲ್ಯಾಂಗ್ ಅನ್ನ ಮಾತಾಡಿದ್ದೀನಿ. ಆಮೇಲೆ ಬೇಸಿಕಲಿ ಬೆಂಗಳೂರಲ್ಲಿ ಇರೋರಿಗೆ ಅದು ಕಿವಿ ಮೇಲೆ ಬೀಳ್ತಾ ಇರುತ್ತೆ ಆ ಭಾಷೆ. ಅಂದ್ರೆ ನಮ್ ಸುತ್ತಮುತ್ತ ಸ್ನೇಹಿತರು ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಎಲ್ಲೋ ಕೇಳ್ದಂಗ ಅನ್ಸಲ್ಲ ನಮ್ಗೆ, ಗೊತ್ತಿರೋ ಭಾಷೆನೆ ಅಂತ, ಹೋಗ್ಲಾ ಬರ್ಲಾ ಈ ತರದ್ದು ಒಂದಷ್ಟೆಲ್ಲ ಭಾಷೆ ನಮಗೆ ದಿನನಿತ್ಯ ಕೇಳ್ಕೊಂಡ್ ಬೆಳೆದಿರೋದ್ರಿಂದ ಬೆಂಗಳೂರಿಗೆ ಬಂದು, ಊರಲ್ಲಿ ಇದ್ದಿದ್ದೇ ಕಡಿಮೆ. ನಾವು ಬೆಂಗಳೂರಿಗೆ ಬಂದೆ ಆಲ್ರೆಡಿ 30-35 ವರ್ಷ ಆಗೋಯ್ತಲ್ಲ. ಸೊ ಇಲ್ಲಿದು ಒಂದಷ್ಟು ಅವೆಲ್ಲ ನಮ್ಗೆ ತುಂಬಾ ಈಸಿ ಅನ್ಸುತ್ತೆ. ಅದ್ರ ಒಡನಾಟ ಇತ್ತು ಆ ಜನಗಳ ಜೊತೆ ಎಲ್ಲ. ಹಾಗಾಗಿ ಆ ಸ್ಲ್ಯಾಂಗ್ ಏನ್ ಕಷ್ಟ ಆಗ್ಲಿಲ್ಲ, ಚೆನ್ನಾಗೇ ಮಾತಾಡಿದೀವಿ. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ಸರ್. ಇನ್ನೇನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸಿನಿಮಾಗೂ ಮತ್ತೆ ನಿಮ್ದು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯ್ತು. ನಿಮ್ಮ ಚಾನೆಲ್ ಅವರು SS TV, ನೀವು ಇದೇ ತರ ಚಿತ್ರರಂಗದ ಅನೇಕ ವ್ಯಕ್ತಿಗಳನ್ನ ಸಂದರ್ಶನ ಮಾಡ್ತಿದ್ದೀರಿ, ಅವ್ರಿಗೆಲ್ಲ ಒಂದು ವೇದಿಕೆ ಕೊಡ್ತಿದ್ದೀರಿ. ನಿಮ್ ಚಾನೆಲ್ ದೊಡ್ಡ ಮಟ್ಟದಕ್ಕೆ ಬೆಳೀಲಿ. ಸ್ಯಾಂಡಲ್ವುಡ್ ಸ್ಟುಡಿಯೋಸ್ ಅಲ್ಲ ನೀವು? ಸ್ಯಾಂಡಲ್ವುಡ್ ಸಮಾಚಾರ ನೀವು ಇನ್ನು ದೊಡ್ಡ ಮಟ್ಟಕ್ಕೆ ಯಶಸ್ವಿ ಆಗ್ಲಿ ನಿಮ್ ಚಾನಲ್. ನನ್ನಂತ ನಟನನ್ನ ಇಲ್ಲಿ ಕರ್ಸಿದಿರಿ, ಮಾತಾಡ್ಸಿದಿರಿ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. SS TV, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.